ಹಲೋ ಫ್ರೆಂಡ್ಸ್, ರಾಶ್ರೀ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಟನ್ ಮಹಾರಾಜ ಮಾಡಬೇಕು ಅಂದ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ. ಇದು ಅರ್ಧ ಕೆ.ಜಿ ಮೇಲಿದೆ ಮಟನು. ಅದಕ್ಕೆಲ್ಲ ಮ್ಯಾರಿನೇಟ್ ಮಾಡಬೇಕು. ಫಸ್ಟ್ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ 1 ಸ್ಪೂನು. ಇದು ಬ್ಯಾಡಗಿ ಪುಡಿನೂ ಮಿಕ್ಸ್ ಆಗಿದೆ. ಉಪ್ಪು ಮತ್ತು ಜೀರಾ ಪೌಡರು ಅರ್ಧ ಸ್ಪೂನು ಜೀರಾ ಪೌಡರು, ಉಪ್ಪು ರುಚಿಗೆ ತಕ್ಕಷ್ಟು. ಮೊಸರು, ಇದು 2 ಈರುಳ್ಳಿ ಕಟ್ ಮಾಡಿದ್ದು ಉದ್ದುದಕ್ಕೆ, ಸ್ವಲ್ಪ ದೊಡ್ಡ ಸೈಜ್ ಇತ್ತು. ಇದೆಲ್ಲ ಈಗ ಮಿಕ್ಸ್ ಮಾಡಬೇಕು. 2 ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು 5 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ರುಬ್ಬೋದಕ್ಕೆ. ಶುಂಠಿ ಒಂದು 2 ಇಂಚು ಶುಂಠಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ರುಬ್ಕೋಬೇಕು ಇದಕ್ಕೆ ಮಿಕ್ಸ್ ಮಾಡೋಕ್ಕೆ. ರುಬ್ಬಿದ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈನಲ್ಲೇ ಮಾಡಿದ್ರೆ ಚೆಂದ. ಇದು ಚೆನ್ನಾಗಿ ಮ್ಯಾರಿನೇಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಮಟನ್ ಮಹಾರಾಜ. ನಾವು ಮೊಸರು ಹಾಕಿರೋದ್ರಿಂದ ಸಪ್ಪೆ ಬೀಳುತ್ತೆ, ಅದಕ್ಕೆ ಹಸಿಮೆಣಸಿನ್ಕಾಯಿನೂ ಹಾಕಿದ್ದೀನಿ ನಾನು. ಅಚ್ಚ ಖಾರದ ಪುಡಿನೂ ಹಾಕಿದ್ದೀನಿ. ಏನು ಇಷ್ಟೊಂದು ಹಾಕಿದ್ದಾರೆ, ಖಾರ ಆಗುತ್ತೆ ಅಂತ ಅಂದ್ಕೊಳ್ಬೇಡಿ, ಖಾರನೇ ಇರಲ್ಲ. ಇದು ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಆಗಬೇಕಿದು. ಕುಕ್ಕರ್ ಕಾದಿದೆ. ಇವಾಗ 2 ಟೇಬಲ್ ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ. ಎಣ್ಣೆನೂ ಹಾಕ್ತಾಯಿದ್ದೀನಿ 2 ಸ್ಪೂನು. ಪಲಾವ್ ಎಲೆ 1, ಜೀರಿಗೆ, ಚಕ್ಕೆ ಮತ್ತು 2 ಏಲಕ್ಕಿ, ಲವಂಗ 4, 1 ಸ್ಟಾರ್ ಹೂವು, ಒಂದು 10 ಕಾಳು ಮೆಣಸು ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕಿದು. ಈಗ ಮ್ಯಾರಿನೇಟ್ ಮಾಡಿರೋ ಮಟನ್ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಹುರಿಬೇಕು. ನಾನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದೀನಿ ಮತ್ತು ಖಾರದ ಪುಡಿನೂ ಹಾಕಿದ್ದೀನಿ. ಖಾರ ಏನು ಇರೋದಿಲ್ಲ ಮೊಸರು ಹಾಕಿರೋದ್ರಿಂದ. ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು.
ಇದು ಮಟನ್ ಮಹಾರಾಜ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಮತ್ತು ಪರೋಟ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅಷ್ಟು ಖಾರ ಹಾಕಿದ್ರೂ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿ ಖಾರ ಹಿಡಿಯುತ್ತೆ. ಈಗ ಮುಚ್ಚಳ ಮುಚ್ತಾ ಇದ್ದೀನಿ. ನಾಲ್ಕು ವಿಷಲ್ ತಗೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಕುಕ್ಕರ್ ಲೀಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. 4 ವಿಷಲ್ ತಗೋಬೇಕು. 4 ವಿಷಲ್ ಆಗಿದೆ. ಲಿಡ್ ತೆಗಿತಾ ಇದ್ದೀನಿ ಈಗ. ನೋಡಿ ಘಮ ಘಮ ಅಂತ ಮನೆಯೆಲ್ಲ ಸುವಾಸನೆ ಬರ್ತಾ ಇದೆ. ನೋಡಿ ತುಪ್ಪ ಎಣ್ಣೆ ಎಲ್ಲ ಮೇಲೆ ಬಂದ್ಬಿಟ್ಟಿದೆ. ನೋಡೋದಕ್ಕೆ ಬಾಯಲ್ಲಿ ನೀರು ಬರ್ತಾ ಇದೆ. ತೆಗೆಯೋಣ. ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಗ್ರೇವಿ. ನಿಮಗೆ ಇದು ಇಷ್ಟವಾಗಿದ್ದಲ್ಲಿ ಲೈಕ್